ವಿಮೆ ಹಣಕ್ಕಾಗಿ ಸುಪಾರಿ ಕೊಟ್ಟು ತಂದೆಯನ್ನೇ ಕೊಂದಿಸಿದಂತಹ ಪ್ರಕರಣ ಸಂಬಂಧ 6 ತಿಂಗಳ ನಂತರ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಈ ಕೊಲೆಗೆ ಐಡಿಯಾ ಕೊಟ್ಟವನೇ ಈಗ ಸತ್ಯವನ್ನ ಬಾಯ್ಬಿಟ್ಟಿದ್ರಿಂದ ಪುತ್ರ ಕಂಬಿ ಹಿಂದೆ ಇದ್ದಾನೆ. ಸಾಲ ತೀರಿಸಲು ಮರ್ಡರ್ ಪ್ಲಾನ್ ಅನ್ನ ಖುದ್ದು ಸ್ನೇಹಿತನೇ ಕೊಟ್ಟಿದ್ದಂತೆ. ಮರ್ಡರ್ ಪ್ಲಾನ್ ಕೊಟ್ಟವನಿಂದಲೇ ಈಗ ಸತ್ಯ ಬಯಲಾಗಿದೆ. ಮಾಡಬಾರ್ದನ್ನ ಮಾಡೋಕ್ ಹೋಗಿ ಕಂಬಿ ಹಿಂದೆ ಹೋಗಿದ್ದಾನೆ ಪಾಪಿ ಪುತ್ರ. 6 ತಿಂಗಳ ಹಿಂದಿನ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು ಈಗ ಅವನಿಗೆ ಶಿಕ್ಷೆಯಾಗಿದೆ. ವಿಮೆ ಹಣಕ್ಕಾಗಿ ಸುಪಾರಿ ಕೊಟ್ಟು ಅಪ್ಪನ ಕೊಲೆ ಮಾಡಿಸಿ ಆಕ್ಸಿಡೆಂಟ್ ಕಥೆ ಕಟ್ಟಿದ್ದ ಮಗ ಅರೆಸ್ಟ್. 6 ತಿಂಗಳ ಹಿಂದಿನ ಕೊಲೆ ಪ್ರಕರಣದ ರಹಸ್ಯ ಬಯಲು. ವಿಮೆ ಹಣಕ್ಕಾಗಿ ಸ್ವಂತ ತಂದೆಯನ್ನ ಕೊಂದು ಅಪಘಾತದ ಕಥೆ ಹೆಣೆದು ಓಡಾಡಿಕೊಂಡಿದ್ದ ಹಂತಕ ಮಗನನ್ನ ಮಾಡಬುಳ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದಹಾಗೆ ಕೊಲೆ ರಹಸ್ಯ ಬಯಲಾಗಿದ್ದು ಹೇಗೆ ಹೇಳ್ತೀವಿ ಕೇಳಿ. ಈ ಫೋಟೋದಲ್ಲಿರುವ ಇವನ ಮುಖ ಒಂದ್ಸಾರಿ ನೋಡ್ಕೊಳ್ಳಿ, ಯಾಕಂದ್ರೆ ಈ ಕ್ರೈಮ್ ಸ್ಟೋರಿಯ ಖತರ್ನಾಕ್ ಆಸಾಮಿಯೇ ಇವನು. ಅಂದಹಾಗೆ ಇವನ ಹೆಸರು ಸತೀಶ್. ಕಲಬುರ್ಗಿ ನಗರದ ಆದರ್ಶ ನಗರದ ನಿವಾಸಿ. ತಂದೆ ತಾಯಿ ಸಹೋದರರೊಂದಿಗೆ ವಾಸವಾಗಿದ್ದ. ಹೊಟ್ಟೆಪಾಡಿಗಾಗಿ ಹೋಟೆಲ್ ವ್ಯಾಪಾರ ಮಾಡಿಕೊಂಡಿದ್ದ. ಆದರೆ ಕುಟುಂಬ ನಿರ್ವಹಣೆ ಮತ್ತೊಂದೆಡೆ ವ್ಯಾಪಾರ ಸರಿಯಾಗಿ ನಿರ್ವಹಣೆಯಾಗದ ಹಿನ್ನೆಲೆಯಲ್ಲಿ ಬೆಟ್ಟದಷ್ಟು ಸಾಲ ಮಾಡಿಕೊಂಡಿದ್ದ. ಅತ್ತ ಮಾಡಿದ್ದ ಸಾಲವನ್ನ ಹಿಂತಿರುಗಿಸುವಂತೆ ಕೊಡ್ತಾ ಇದ್ದ ಸಾಲಗಾರರ ಕಾಟಕ್ಕೆ ಬೇಸತ್ತು ರೋಸಿ ಹೋಗಿದ್ದ. ಆಗ್ಲೇ ನೋಡಿ ಇವನಿಗೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅರುಣ್ ಒಂದು ಮಾಸ್ಟರ್ ಪ್ಲಾನ್ ಐಡಿಯಾ ಕೊಡ್ತಾನೆ. ಒಂದೇ ಬಾರಿಗೆ ಸಾಲ ಎಲ್ಲ ತೀರಿ ಲೈಫಲ್ಲಿ ಸೆಟಲ್ ಆಗೋ ಪ್ಲಾನ್ ಅನ್ನ ಮಾಡ್ತಾರೆ. ರಸ್ತೆ ಬದಿ ತಂದೆಯ ಮರ್ಡರ್, ಟ್ರ್ಯಾಕ್ಟರ್ನಿಂದ ಗುದ್ದಿಸಿ ಹತ್ಯೆ. ಅರುಣ್ ಐಡಿಯಾದಂತೆ ಸಾಲ ತೀರಿಸಲು ಸತೀಶ್ ತನ್ನ ಅಪ್ಪ ಕಾಳಿಂಗರಾವ್ನನ್ನ ಕೊಲೆ ಮಾಡುವ ಪ್ಲಾನ್ ಮಾಡ್ತಾನೆ. ಅದರಂತೆ ತಂದೆ ಕಾಳಿಂಗರಾವ್ ಹೆಸರಲ್ಲಿ ಸತೀಶ್ 2 ಶಾರ್ಟ್ ಟರ್ಮ್ ಇನ್ಶೂರೆನ್ಸ್ ಮಾಡಿ ಒಂದೊಂದು ಕಂತು ಹಣ ಕೂಡ ಕಟ್ಟಿರ್ತಾನೆ. ಬಳಿಕ ಕಳೆದ ಜುಲೈ 8ರಂದು ಸತೀಶ್ ತನ್ನ ತಂದೆಯನ್ನ ಬೈಕ್ನಲ್ಲಿ ಚಿತ್ತಾಪುರ ತಾಲೂಕಿನ ಬೆಣ್ಣೂರು ಬಿ ಗ್ರಾಮಕ್ಕೆ ಕರೆದೊಯ್ತಾನೆ. ಆದರೆ ಮಾರ್ಗ ಮಧ್ಯೆ ಬೆಣ್ಣೂರು ಬಿ ಕ್ರಾಸ್ ಬಳಿ ಮೂತ್ರ ವಿಸರ್ಜನೆಗಾಗಿ ಬೈಕ್ ಸೈಡ್ಗೆ ಹಾಕಿರ್ತಾನೆ. ಆಗ ಟ್ರ್ಯಾಕ್ಟರ್ನಲ್ಲಿ ಬಂದ ದುಷ್ಕರ್ಮಿಗಳು ಸತೀಶ್ ತಂದೆ ಕಾಳಿಂಗರಾವ್ಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗ್ತಾರೆ. ಕಾಳಿಂಗರಾವ್ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಅಪಘಾತದ ಬಳಿಕ ಮಗ ಸತೀಶ್ ಮಾಡಬುಳ ಪೊಲೀಸ್ ಠಾಣೆಯಲ್ಲಿ ಯಾವುದೋ ಅಪರಿಚಿತ ಗಾಡಿ ಡಿಕ್ಕಿ ಹೊಡೆದಿದೆ ಅಂತ ದೂರು ನೀಡ್ತಾರೆ. ದೂರು ದಾಖಲಿಸಿಕೊಂಡ ಕಾಳಗಿ ಸಿಪಿಐ ಜಗದೇವಪ್ಪ ಪಾಳ ನೇತೃತ್ವದ ತಂಡ ತನಿಖೆಗೆ ಮುಂದಾಗುತ್ತೆ. ಆರಂಭದಲ್ಲಿ ಸತೀಶ್ಗೆ ಸಾಕಷ್ಟು ಬಾರಿ ಪೊಲೀಸರು ನೋಟಿಸ್ ನೀಡಿದ್ರು. ವಿಚಾರಣೆಗೆ ಬಂದಿದ್ದ ಸತೀಶ್ ಸೂಕ್ತ ಮಾಹಿತಿ ಕೊಟ್ಟಿರಲಿಲ್ಲ. ಅಪಘಾತದ ಸೀನ್ ನೋಡಿದಾಗ ಪೊಲೀಸರಿಗೆ ಸಾಕಷ್ಟು ಅನುಮಾನ ಕಾಡ್ತಾ ಇತ್ತು. ಅನುಮಾನದ ಬೆನ್ನು ಬಿದ್ದ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿ ಸತೀಶ್ ಆಪ್ತ ಅರುಣ್ನನ್ನ ವಿಚಾರಣೆ ನಡೆಸಿದಾಗ ಅಪಘಾತದ ಹಿಂದಿನ ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೆ. ಸತೀಶ್ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡಿದ್ದ. ಅದಕ್ಕೆ ನಿಮ್ಮ ತಂದೆ ಹೇಗಿದ್ರೂ ಕೆಲಸಕ್ಕೆ ಬರೋದಿಲ್ಲ, ಅವರ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿ ಅಪಘಾತದ ರೀತಿಯಲ್ಲಿ ಸಾಯಿಸಿದರೆ ವಿಮೆ ಹಣ ಬರುತ್ತೆ ಅಂತ ಪ್ಲಾನ್ ಮಾಡಿ ಕೊಲೆ ಮಾಡಿರುವ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಸತೀಶ್ ಮತ್ತು ಅವರ ತಂದೆ ಸನ್ನೂರು ಶಾಬಾದ್ ರೋಡ್ ಅಲ್ಲಿ ಹೋಗ್ತಾ ಇರುವಾಗ ಹಿಂದೆಯಿಂದ ಅನ್ನೋನ್ ವೆಹಿಕಲ್ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಡೆತ್ ಆಗಿರುತ್ತಾರೆ. ಅದೇ ರೀತಿಯಿಂದನೂ ಫಿರ್ಯಾದಾರರಿಗೆ ತನಿಖಾಧಿಕಾರಿಗೆ ಅವರು ಕೆಲವೊಂದು ಕ್ವಶನ್ಸ್ ಕೇಳಿದಾಗ ಅವ್ರ ಕಡೆನೂ ಸರಿಯಾಗಿ ಉತ್ತರ ಬರಲಿಲ್ಲ. ಸಾಕಷ್ಟು ಸಾಲ ಆಗಿರುತ್ತದೆ. ಆ ಸಾಲ ಹೆಂಗೆ ತೀರಿಸಬೇಕು ಅನ್ನೋದು ಬಂದಾಗ ಅವರಿಗೆ ಪರಿಚಯಸ್ಥರು ಆಗಿರುವಂತಹ ಅರುಣ್ ಅನ್ನೋರು ಅವರಿಗೆ ಉಪಾಯ ಕೊಡ್ತಾರೆ. ಏನು ಅಂತ, ಅವರು ಡೆತ್ ಆಗಿರೋದು ನಿಮ್ಗೆ ಏನು ಪ್ರಾಬ್ಲಮ್ ಬರುವುದಿಲ್ಲ, ಅವ್ರ ಮೇಲೆ ಇನ್ಶೂರೆನ್ಸ್ ಮಾಡಿಸಿ, ಆಮೇಲೆ ಒಂದು ಆಕ್ಸಿಡೆಂಟ್ಸ್ ಮಾಡಿದರೆ ನಿಮಗೆ ಇನ್ಶೂರೆನ್ಸ್ ಅಮೌಂಟು ಬರುತ್ತೆ, ಆಕ್ಸಿಡೆಂಟ್ ಕ್ಲೈಮು ಮಾಡ್ಕೋಬಹುದು, ಅದರಿಂದ ನಿಮಗೆಲ್ಲ ಹಣ ಬರುತ್ತೆ. ತಂದೆ ಹತ್ಯೆಗೆ 5 ಲಕ್ಷ ರೂಪಾಯಿ ಸುಪಾರಿ, ಆರೋಪಿಗಳಿಗೆ ತಲಾ 50,000. ಅಲ್ಲದೆ ಈ ಕೊಲೆಗೆ ಅರುಣ್ಗೆ 5 ಲಕ್ಷ ಸುಪಾರಿ ಕೊಟ್ಟು ಕೊಲೆಯ ಬಳಿಕ ಬಂದ ಇನ್ಶೂರೆನ್ಸ್ ಹಣದ 5 ಲಕ್ಷದಲ್ಲಿ 3.5 ಲಕ್ಷ ಹಣ ಕೂಡ ಕೊಟ್ಟಿರ್ತಾನೆ. ಜೊತೆಗೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಬಂದು ಕೊಲೆ ಮಾಡಿದ ರಾಕೇಶ್ ಹಾಗೂ ಯುವರಾಜ್ ಇಬ್ಬರಿಗೂ ತಲಾ 50,000 ರೂಪಾಯಿ ಕೊಟ್ಟಿರುವುದು ಬಯಲಾಗಿದೆ. ಸದ್ಯ ಕೊಲೆ ಪ್ರಕರಣ ಸಂಬಂಧ ಮಾಡಬುಳ ಪೊಲೀಸರು ಆರೋಪಿ ಮಗ ಸತೀಶ್, ಅರುಣ್, ರಾಕೇಶ್, ಯುವರಾಜ್ 4ರನ್ನ ಬಂಧಿಸಿದ್ದಾರೆ. ಐಷಾರಾಮಿ ಜೀವನಕ್ಕಾಗಿ ಸಾಲ ಮಾಡಿಕೊಂಡಂತಹ ಸತೀಶ್ ಏನಂದರೆ ಆತನ ತಂದೆ ಹೆಸರಿಗೆ ಪಾಲಿಸಿ ಮಾಡಿ ಅವರನ್ನು ಕೊಲೆ ಮಾಡಿ ಏನಂದರೆ ಅದರಿಂದ ಬಂದಂಥ ಹಣದಿಂದ ಸಾಲ ತೀರಿಸಿ ಮತ್ತೆ ಐಷಾರಾಮಿ ಜೀವನ ಮಾಡಲು ಹೋಗಿ ಇದೀಗ ಏನಂದರೆ ಪೊಲೀಸರ ಒಂದು ಬಲೆಗೆ ಬಿದ್ದಿದ್ದು ಆತನ ಜೊತೆ ಕೈ ಜೋಡಿಸಿದಂತಹ ಮಾಸ್ಟರ್ ಮೈಂಡ್ ಅರುಣ್ ಸೇರಿದಂತೆ ಒಟ್ಟು 4 ಜನರನ್ನು ಕಲಬುರಗಿಯ ಮಾಡಬುಳ ಪೊಲೀಸರು ಇದೀಗ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಇನ್ಶೂರೆನ್ಸ್ ಹಣಕ್ಕಾಗಿ ಜನ್ಮ ಕೊಟ್ಟ ತಂದೆಯನ್ನೇ ಕೊಲೆ ಮಾಡಿಸಿದ ವಿಚಾರ ಬಯಲಾಗ್ತಾ ಇದ್ದ ಹಾಗೆ ಇಡೀ ಕುಟುಂಬಸ್ಥರು ಶಾಕ್ ಆಗಿದ್ದರು. ಅಪ್ಪನೊಬ್ಬ ಜೊತೆಗಿದ್ರೆ ಸಾಕು, ಜಗತ್ತಿನ ಎಲ್ಲ ಕಷ್ಟಗಳನ್ನ ಗೆಲ್ಲುವೆ ಅನ್ನೋ ಮಕ್ಕಳ ಮಧ್ಯೆ ಅಪ್ಪನನ್ನೇ ಮುಗಿಸಿ ನನ್ನ ಎಲ್ಲ ಕಷ್ಟಗಳನ್ನ ದೂರ ಮಾಡ್ಕೊಳ್ತೀನಿ ಅನ್ನೋ ಕಟುಕ ಮಕ್ಕಳು ಕೂಡ ಇದ್ದಾರೆ ಅನ್ನೋದು ಈ ಪ್ರಕರಣದಲ್ಲಿ ಸಾಬೀತಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.